ಹಲೋ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ವೆಕ್ಟರ್ಸ್ ಚಾಪ್ಟರ್ಲಿ ಬರುವಂಥ ಒಂದು 3 ಮಾರ್ಕ್ನ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಕಾನ್ಸೆಪ್ಟನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಮೊದಲನೇ ಪ್ರಶ್ನೆ ಈ ಥರ ಇರುತ್ತೆ. ಶೋ ದ್ಯಾಟ್ ದ ಪಾಯಿಂಟ್ಸ್ ಎ -2i cap plus 3j cap plus 5k cap, b I cap plus 2j cap plus 3k cap and c 7i cap minus k cap are collinear. ಈಗ ಪಾಯಿಂಟ್ಸನ್ನ ಕೊಡಬೇಕಿದ್ರೆ ಈ ಥರನೂ ಹೇಳ್ಬೋದು. ಶೋ ದ್ಯಾಟ್ ದ ಪಾಯಿಂಟ್ಸ್ ಎ -2 3 5 1 2 3 ಆ್ಯಂಡ್ ಸಿ 7 0 -1 ಆರ್ ಕೊಲಿನಿಯರ್ ಅಂತಲೂ ಕೇಳ್ಬೋದು. ಈಗ ವೆಕ್ಟರ್ ಮೆಥಡ್ಸಲ್ಲಿ ಪಾಯಿಂಟ್ಸನ್ನು ಕೊಲಿನಿಯರ್ ಅಂತ ಪ್ರೂವ್ ಮಾಡಬೇಕಾದ್ರೆ ನಾವು ವೆಕ್ಟರ್ ಎ ಬಿ, ವೆಕ್ಟರ್ ಬಿ ಸಿ ಮತ್ತು ವೆಕ್ಟರ್ ಸಿ ಎನ ಫೈಂಡ್ ಔಟ್ ಮಾಡ್ಕೋಬೇಕು. ಈಗ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ ಈಸ್ ವೆಕ್ಟರ್ ಓ ಎ ಇಸ್ ಈಕ್ವಲ್ ಟು -2i cap ಪ್ಲಸ್ 3j cap ಪ್ಲಸ್ 5k cap. ಹಾಗೆಯೇ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಬಿ ಈಸ್ i cap ಪ್ಲಸ್ 2j cap ಪ್ಲಸ್ 3k cap. ಮತ್ತು ಪೊಸಿಷನ್ ವೆಕ್ಟರ್ ಆಫ್ ಸಿ ಓ ಸಿ ಇಸ್ ಈಕ್ವಲ್ ಟು 7i cap ಮೈನಸ್ k cap ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್ ವೆಕ್ಟರ್ ಎ ಬಿ ಇಸ್ ಈಕ್ವಲ್ ಟು ಒ ಬಿ ಮೈನಸ್ ಒ ಎ, ವೆಕ್ಟರ್ ಒ ಬಿ ಮೈನಸ್ ವೆಕ್ಟರ್ ಒ ಎ. ಒ ಬಿ ಮೈನಸ್ ಒ ಎ ಅಂದರೆ ಏನಾಯಿತು? i cap minus 2i cap 3i cap, 2j cap minus 3j cap minus j cap, 3k cap minus 5k cap minus 2k cap ಆಗುತ್ತೆ. ಇಮಿಡಿಯೇಟ್ ಆಗಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಬರೀರಿ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ 9 ಮೈನಸ್ 1 ಸ್ಕ್ವೇರ್ 1 ಪ್ಲಸ್ ಮೈನಸ್ 2 ಸ್ಕ್ವೇರ್ 4. ಇದಿಷ್ಟು ಆ್ಯಡ್ ಮಾಡಿದರೆ √14 ಬರುತ್ತೆ. ಹಾಗೆ ವೆಕ್ಟರ್ ಬಿ ಸಿ ಇಸ್ ಈಕ್ವಲ್ ಟು ಒ ಸಿ ಮೈನಸ್ ಒ ಬಿ, ವೆಕ್ಟರ್ ಒ ಸಿ ಮೈನಸ್ ವೆಕ್ಟರ್ ಒ ಬಿ, ದಟ್ಸ್ ಈಕ್ವಲ್ ಟು 7i cap ಮೈನಸ್ i cap 6i cap, 0j cap ಮೈನಸ್ 2j cap ಮೈನಸ್ 2j cap minus k cap minus 3k cap minus 4k cap. Magnitude of vector BC is equal to square root of 6 square 36 minus 2 square 4 plus minus 4 square 16. ಸಿಂಪ್ಲಿಫೈ ಮಾಡಿದರೆ ರೂಟ್ ಆಫ್ 56 ಬರುತ್ತೆ. 56 ಅಂದರೆ 4 ಇಂಟು 14. 4ಅನ್ನು ರೂಟಿಂದ ಹೊರಗಡೆ ಬರೆದ್ರೆ 2√14 ಅಂತ ಬರುತ್ತೆ. ಹಾಗಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಇಸ್ ಈಕ್ವಲ್ ಟು 2√14. ಸಿಮಿಲರ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಎ ನೋಡಬೇಕು. ಅದಕ್ಕೋಸ್ಕರ ವೆಕ್ಟರ್ ಸಿ ಎ ನೋಡಿ. ವೆಕ್ಟರ್ ಸಿ ಎ ಅಂದರೆ ವೆಕ್ಟರ್ ಒ ಎ ಮೈನಸ್ ವೆಕ್ಟರ್ ಒ ಸಿ, ಒ ಎ ಮೈನಸ್ ಒ ಸಿ ಮೈನಸ್ 2i cap ಮೈನಸ್ 7i cap ಮೈನಸ್ 9i cap, 3j cap ಮೈನಸ್ 0j cap 3j cap ಪ್ಲಸ್ 5k cap ಮೈನಸ್ k cap ಪ್ಲಸ್ 6k cap ಆಗುತ್ತೆ. ಈಗ ಇದರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -9 ಸ್ಕ್ವೇರ್ 81 ಪ್ಲಸ್ 3 square 9 plus 6 square 36, which is equal to square root of 126. 126 ಅನ್ನು 9 into 14 ಅಂತ ಬರೀಬಹುದು, which is equal to 3√14. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಇಸ್ ಈಕ್ವಲ್ ಟು √14, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಇಸ್ ಈಕ್ವಲ್ ಟು 2√14 ಇದೆ, ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಎ ಇಸ್ 3√14. ಹಾಗಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಎ. ದೇರ್ಫೋರ್ ಎ ಬಿ ಆ್ಯಂಡ್ ಸಿ ಆರ್ ಕೊಲಿನಿಯರ್. ಕ್ವಶನನ್ನು ಕೇಳಬೇಕಿದ್ರೆ ಸ್ವಲ್ಪ ಚೇಂಜ್ ಮಾಡಿ ಕೇಳೋದಾದರೆ, ಶೋ ದ್ಯಾಟ್ ದ ಫಾಲೋವಿಂಗ್ ಪಾಯಿಂಟ್ಸ್ ಫಾರ್ಮ್ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೇಳ್ತಾರೆ. ಆಗ ಏನು ಮಾಡಬೇಕಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಎ ನೋಡಿಬಿಟ್ಟು ಎಲ್ಲದೂ ಈಕ್ವಲ್ ಇರುತ್ತೆ. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಎ ಇರುತ್ತೆ ಅನ್ನೋದನ್ನ ತೋರಿಸ್ಬೇಕಾಗುತ್ತೆ. ಹಾಗೆಯೇ ಎ ಬಿ ಸಿ ಫಾರ್ಮ್ ಆ್ಯನ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕೇಳಿದಾಗ ನೀವು ಯಾವುದಾದ್ರೂ ಎರಡು ಸೈಡ್ಸ್ ಈಕ್ವಲ್ ಆಗಿರುತ್ತೆ ಅಂತ ಹೇಳಬೇಕು. ಮತ್ತು ಶೋ ದ್ಯಾಟ್ ಪಾಯಿಂಟ್ಸ್ ಫಾರ್ಮ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕೇಳಿದಾಗ ಸ್ಕ್ವೇರ್ ಆಫ್ ಒನ್ ಸೈಡ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ ಆಗಿರುತ್ತೆ ಅನ್ನೋದನ್ನು ಹೇಳಬೇಕು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು 2i cap ಪ್ಲಸ್ 2j cap ಪ್ಲಸ್ 3k cap, ವೆಕ್ಟರ್ ಬಿ ಇಸ್ ಈಕ್ವಲ್ ಟು -i cap ಪ್ಲಸ್ 2j cap ಪ್ಲಸ್ k cap, and vector c is equal to 3i cap plus j cap are such that a plus lambda b is perpendicular to vector c, then find the value of lambda. ಇಲ್ಲಿಗ given that a plus lambda b is perpendicular to vector c, ಅಂದರೆ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆದರೆ ಅದರ ಡಾಟ್ ಪ್ರಾಡಕ್ಟ್ 0 ಆಗುತ್ತೆ. ಅಂದರೆ a plus lambda b dot c is equal to 0.
ಅಂದರೆ ಇದನ್ನು ಡಾಟ್ ಪ್ರಾಡಕ್ಟ್ ನೋಡಿದಾಗ ಎ ಡಾಟ್ ಸಿ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಬಿ ಡಾಟ್ ಸಿ ಇಸ್ ಈಕ್ವಲ್ ಟು 0. ದಟ್ ಈಸ್ ಲ್ಯಾಂಬ್ಡಾ ಟೈಮ್ಸ್ ಬಿ ಡಾಟ್ ಸಿ ಇಸ್ ಈಕ್ವಲ್ ಟು ಮೈನಸ್ ಎ ಡಾಟ್ ಸಿ, ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಮೈನಸ್ ಆಫ್ ಎ ಡಾಟ್ ಸಿ ಡಿವೈಡ್ ಬೈ ಬಿ ಡಾಟ್ ಸಿ. ಈಗ ಎ ಡಾಟ್ ಸಿ ಮತ್ತು ಬಿ ಡಾಟ್ ಸಿ ನೋಡೋಣ. ಎ, ಬಿ ಆ್ಯಂಡ್ ಸಿ ಆರ್ ಗಿವನ್. ಎ ಡಾಟ್ ಸಿ ಇಸ್ ಈಕ್ವಲ್ ಟು 2 ಇಂಟು 3 ಪ್ಲಸ್ 2 ಇಂಟು 1 ಪ್ಲಸ್ 3 ಇಂಟು 0. ಸಿಂಪ್ಲಿಫೈ ಮಾಡಿದರೆ 6 ಪ್ಲಸ್ 2 ಪ್ಲಸ್ 0 ದಟ್ಸ್ ಈಕ್ವಲ್ ಟು 8. ಹಾಗೆಯೇ ಬಿ ಡಾಟ್ ಸಿ ಅಂದರೆ ಮೈನಸ್ 1 ಇಂಟು 3 ಪ್ಲಸ್ 2 ಇಂಟು 1 ಪ್ಲಸ್ 1 ಇಂಟು 0 ದಟ್ಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ 2 ಪ್ಲಸ್ 0 ದಟ್ಸ್ ಈಕ್ವಲ್ ಟು ಮೈನಸ್ 1. ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಮೈನಸ್ ಎ ಡಾಟ್ ಸಿ ಡಿವೈಡ್ ಬೈ ಬಿ ಡಾಟ್ ಸಿ, ಆ್ಯಂಡ್ ದಟ್ಸ್ ಈಕ್ವಲ್ ಟು ಮೈನಸ್ 8 ಡಿವೈಡ್ ಬೈ ಮೈನಸ್ 1 ದಟ್ಸ್ ಈಕ್ವಲ್ ಟು 8. ಅಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 8 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. The three vectors a, b and c satisfy the condition a plus b plus c, vector a plus vector b plus vector c is equal to 0 vector. Evaluate mu, that's equal to a dot b plus b dot c plus c dot a. ಇಲ್ಲಿ ವೆಕ್ಟರ್ a plus ವೆಕ್ಟರ್ b plus ವೆಕ್ಟರ್ c 0 ಆದಾಗ ನಾವು a dot b plus b dot c plus c dot a ನೋಡಬೇಕು. where magnitude of a is 1, magnitude of b is 4 and magnitude of c is equal to 2. ಇಲ್ಲಿ ಒಂದು ರಿಸಲ್ಟನ್ನು ನೀವು ಯೂಸ್ ಮಾಡಬೇಕು. ದಟ್ ಈಸ್ ಇಫ್ a is any vector, ಇಲ್ಲಿ ಗಿವನ್ ದ್ಯಾಟ್ ವೆಕ್ಟರ್ a ನ ಮ್ಯಾಗ್ನಿಟ್ಯೂಡ್ 1, ವೆಕ್ಟರ್ b ನ ಮ್ಯಾಗ್ನಿಟ್ಯೂಡ್ 4 ಮತ್ತು ವೆಕ್ಟರ್ c ನ ಮ್ಯಾಗ್ನಿಟ್ಯೂಡ್ 2 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವೆಕ್ಟರ್ a ಪ್ಲಸ್ ವೆಕ್ಟರ್ b ಪ್ಲಸ್ ವೆಕ್ಟರ್ c is equal to 0 ವೆಕ್ಟರ್. ಹಾಗಾಗಿ a ಪ್ಲಸ್ b ಪ್ಲಸ್ c ಡಾಟ್ a ಪ್ಲಸ್ b ಪ್ಲಸ್ c is equal to 0 ವೆಕ್ಟರೇ ಆಗುತ್ತೆ. ದಟ್ ಈಸ್ a ಪ್ಲಸ್ b ಪ್ಲಸ್ c ಡಾಟ್ a ಪ್ಲಸ್ b ಪ್ಲಸ್ c is equal to 0 ಡಾಟ್ 0 ದಟ್ಸ್ ಈಕ್ವಲ್ ಟು. ಈಗ ಇದನ್ನು ಡಾಟ್ ಪ್ರಾಡಕ್ಟ್ ನೋಡುವ 9 ಎಲಿಮೆಂಟ್ಸ್ ಬರುತ್ತೆ, 9 ಟರ್ಮ್ಸ್ ಬರುತ್ತೆ. ಅದನ್ನು ಬರೆಯುವ. ಎ ಡಾಟ್ ಎ ಪ್ಲಸ್ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಬಿ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಪ್ಲಸ್ ಸಿ ಡಾಟ್ ಬಿ ಪ್ಲಸ್ ಸಿ ಡಾಟ್ ಸಿ. ಈಗ ಎ ಡಾಟ್ ಎ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್, ಬಿ ಡಾಟ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಸಿ ಡಾಟ್ ಸಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಆಗುತ್ತೆ. ಯಾಕಂದರೆ ಎ ಡಾಟ್ ಎ ಅಂದ್ರೇನು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಇಲ್ಲಿದೆ. ಬಿ ಡಾಟ್ ಎ ಮತ್ತು ಎ ಡಾಟ್ ಬಿ ಎರಡು ಈಕ್ವಲ್, ಹಾಗಾಗಿ ದಿಸ್ ಇಸ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಮತ್ತು ಸಿ ಡಾಟ್ ಎ ಈಕ್ವಲ್ ಪ್ಲಸ್ 2 ಟೈಮ್ಸ್ ಸಿ ಡಾಟ್ ಎ ಪ್ಲಸ್ ಬಿ ಡಾಟ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಬಿ ಅಂದರೆ 2 ಟೈಮ್ಸ್ ಸಿ ಡಾಟ್ ಬಿ ಪ್ಲಸ್ ಸಿ ಡಾಟ್ ಎ ಆಲ್ರೆಡಿ ಇಲ್ಲಿ ಬಂದಿದೆ, ಸಿ ಡಾಟ್ ಸಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 0. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ನ ರೈಟ್ ಸೈಡಿಗೆ ತಗೊಬಂದರೆ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ 2 ಟೈಮ್ಸ್ ಬಿ ಡಾಟ್ ಸಿ ಪ್ಲಸ್ 2 ಟೈಮ್ಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್. ಹಾಗಾಗಿ 2 ಟೈಮ್ಸ್ ಬ್ರ್ಯಾಕೆಟಲ್ಲಿ ಬರ್ಕೊಂಡು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಗೊತ್ತಿದೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ 1 ಸ್ಕ್ವೇರ್ ಅಂದರೆ 1, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ 4 16, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಅಂದರೆ 2 ಸ್ಕ್ವೇರ್ ಅಂದರೆ 4 ವಿಚ್ ಇಸ್ ಈಕ್ವಲ್ ಟು ಮೈನಸ್ 21. ಹಾಗಾಗಿ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು ಮೈನಸ್ 21/2. ದಟ್ ಈಸ್ ವಾಟ್ ವಿ ವಾಂಟೆಡ್ ಟು ಫೈಂಡ್. ಹಾಗೆ ಮ್ಯೂ ಅಂದರೆ ಮೈನಸ್ 21/2 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ, ವೇರ್ ಎ ಇಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್. ಈಗ ಎ ಪ್ಲಸ್ ಬಿ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂದರೆ ಇದನ್ನು ಆ್ಯಡ್ ಮಾಡಬೇಕು. ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್ 2 ಐ ಕ್ಯಾಪ್, ಜೆ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ 3 ಜೆ ಕ್ಯಾಪ್, ಕೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್ ಅಂದರೆ 4 ಕೆ ಕ್ಯಾಪ್ ಆಗುತ್ತೆ. ಹಾಗೆ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಐ ಕ್ಯಾಪ್ ಮೈನಸ್ ಐ ಕ್ಯಾಪ್ 0 ಐ ಕ್ಯಾಪ್, ಜೆ ಕ್ಯಾಪ್ ಮೈನಸ್ 2 ಜೆ ಕ್ಯಾಪ್ ಮೈನಸ್ ಜೆ ಕ್ಯಾಪ್, ಕೆ ಕ್ಯಾಪ್ ಮೈನಸ್ 3 ಕೆ ಕ್ಯಾಪ್ ಮೈನಸ್ 2 ಕೆ ಕ್ಯಾಪ್. ಇದು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಮತ್ತು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಈಗ
ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ನೋಡಬೇಕು. ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ. ಫಸ್ಟ್ ರೋ ಅಲ್ಲಿ ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ. ಸೆಕೆಂಡ್ ರೋ ಅಲ್ಲಿ ಎ ಪ್ಲಸ್ ಬಿ ವೆಕ್ಟರ್ನ ಕಾಂಪೊನೆಂಟ್ಸ್ ಯಾವುದು 2 3 4. ನೆಕ್ಸ್ಟ್ ಥರ್ಡ್ ರೋ ಅಲ್ಲಿ ಎ ಮೈನಸ್ ಬಿ ವೆಕ್ಟರ್ನ ಕಾಂಪೊನೆಂಟ್ಸ್ 0 -1 -2. ಇದನ್ನು ಎಕ್ಸ್ಪಾಂಡ್ ಮಾಡಬೇಕು. ಐ ಇಂಟು -6 + 4 minus j into -4 -0 plus k into -2 -0. ಸಿಂಪ್ಲಿಫೈ ಮಾಡಿದರೆ ಇದು -6 + 4 ಅಂದರೆ -2i plus 4j minus 2k, and which is the cross product of the two vector a plus b and a minus b. ಈಗ ನಮ್ಮ ಕ್ವಶನ್ ಕೇಳಿರುವುದೇನೆಂದರೆ ಫೈಂಡ್ ದಿ ಯೂನಿಟ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ vector a plus b and vector a minus b. Unit vector along a vector a is vector a divided by its magnitude. ಹಾಗಾಗಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಿರೋದೇನೆಂದರೆ ಯೂನಿಟ್ ವೆಕ್ಟರ್ ಅಲಾಂಗ್ -2i cap plus 4j cap minus 2k cap. ಹಾಗಾಗಿ ಈ ವೆಕ್ಟರನ್ನ ಮ್ಯಾಗ್ನಿಟ್ಯೂಡಿಂದ ಇದಕ್ಕೆ ಡಿವೈಡ್ ಮಾಡಬೇಕು. ಆವಾಗ ನಮಗೆ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ a plus b and a minus b ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ -2i cap plus 4j cap minus 2k cap divided by root of magnitude of this vector ಏನಾಗುತ್ತೆ -2 square 4 plus 4 square 16 plus -2 square ಅಂದರೆ 4. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ √24 ಆಗುತ್ತೆ. ದಟ್ಸ್ ಈಕ್ವಲ್ ಟು -2i cap plus 4j cap minus 2k cap divided by √24. √24 ಅನ್ನು ನಾವು ಹೇಗೆ ಬರೀಬೋದು ಅಂತ ಹೇಳಿದರೆ 2√6 ಅಂತ ಬರೀಬೋದು. ಆಗ 2 ಕ್ಯಾನ್ಸಲ್ ಆಗುತ್ತೆ. -1/√6i cap plus 2/√6j cap minus 1/√6k cap is the unit vector perpendicular to both a plus b and a minus b. Next question ನೋಡಿ. Find the area of the triangle having the points a 1, 1, 1, b 1, 2, 3 and c 2, 3, 1 as its vertices. ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಾಗ ನಾವು ಏರಿಯಾ ಆಫ್ ದಿ ಟ್ರಯಾಂಗಲ್ ನೋಡಬೇಕಂದ್ರೆ ಫಸ್ಟಿಗೆ 2 ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆಸ್ ಎ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟಿಗೆ ನಾವು ಪೊಸಿಷನ್ ವೆಕ್ಟರ್ ಆಫ್ ದಿ ವರ್ಟಿಸಸ್ ಆಫ್ ದಿ ಟ್ರಯಾಂಗಲನ್ನು ಬರ್ಕೊಳ್ಳೋಣ. ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ ಓ ಎ ಇಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಇಲ್ಲಿ ನೋಡಿ ಪಾಯಿಂಟ್ 1, 1, 1 ಇದೆ. ಹಾಗಾಗಿ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಹಾಗೆಯೇ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ ಈಸ್ ವೆಕ್ಟರ್ ಒ ಬಿ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್. ಮತ್ತು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಸಿ ಈಸ್ ವೆಕ್ಟರ್ ಒ ಸಿ ಈಸ್ ಈಕ್ವಲ್ ಟು 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್. ಇದಾದ ನಂತರ 2 ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಟ್ರಯಾಂಗಲನ್ನು ನೋಡ್ಬೋದು, ವೆಕ್ಟರ್ ಎ ಬಿ ಮತ್ತು ವೆಕ್ಟರ್ ಎ ಸಿ. ಫಸ್ಟಿಗೆ ವೆಕ್ಟರ್ ಎ ಬಿ ನೋಡೋಣ. ವೆಕ್ಟರ್ ಎ ಬಿ ಈಸ್ ಈಕ್ವಲ್ ಟು ವೆಕ್ಟರ್ ಒ ಬಿ ಮೈನಸ್ ವೆಕ್ಟರ್ ಒ ಎ. ಇಲ್ಲಿ ಒ ಬಿ ಮೈನಸ್ ಒ ಎ. ಇಲ್ಲಿ ಐ ಕ್ಯಾಪ್ ಮೈನಸ್ ಐ ಕ್ಯಾಪ್ ಅಂದರೆ 0i ಕ್ಯಾಪ್, 2j ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಅಂದರೆ ಜೆ ಕ್ಯಾಪ್, 3k ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂದರೆ 2k ಕ್ಯಾಪ್ ವಿಚ್ ಈಸ್ ಈಕ್ವಲ್ ಟು ವೆಕ್ಟರ್ ಎ. ಹಾಗೆಯೇ ವೆಕ್ಟರ್ ಎ ಸಿ ನೋಡುವ. ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಒ ಸಿ ಮೈನಸ್ ವೆಕ್ಟರ್ ಒ ಎ. ಒ ಸಿ ಅಂದರೆ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಮೈನಸ್ ದಿಸ್ ಅಂದರೆ 2i ಕ್ಯಾಪ್ ಮೈನಸ್ ಐ ಕ್ಯಾಪ್ ಐ ಕ್ಯಾಪ್, 3j ಕ್ಯಾಪ್ ಮೈನಸ್ ಜೆ ಕ್ಯಾಪ್ 2j ಕ್ಯಾಪ್, ಕೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂದರೆ 0k ಕ್ಯಾಪ್ ವಿಚ್ ಈಸ್ ವೆಕ್ಟರ್ ಬಿ. ಈಗ ಟು ಫೈಂಡ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಫಸ್ಟಿಗೆ ನಾವು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ನೋಡಬೇಕು. ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ನೋಡೋದಂದರೆ ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ ಫಸ್ಟ್ ರೋ ಅಲ್ಲಿ, ವೆಕ್ಟರ್ ಎನ ಕಾಂಪೊನೆಂಟ್ ಸೆಕೆಂಡ್ ರೋ ಅಲ್ಲಿ ಮತ್ತು ವೆಕ್ಟರ್ ಬಿ ನ ಕಾಂಪೊನೆಂಟ್ ಥರ್ಡ್ ರೋ ಅಲ್ಲಿ ಬರೀಬೇಕು. ದಟ್ಸ್ ಈಕ್ವಲ್ ಟು ವೆಕ್ಟರ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ 0, 1, 2, 1, 2, 0. ಈ ಡಿಟರ್ಮಿನೆಂಟ್ ಎಕ್ಸ್ಪಾಂಡ್ ಮಾಡಿದರೆ ಐ ಕ್ಯಾಪ್ ಇಂಟು 0 - 4 ಮೈನಸ್ ಜೆ ಕ್ಯಾಪ್ ಇಂಟು 0 - 2 ಪ್ಲಸ್ ಕೆ ಕ್ಯಾಪ್ ಇಂಟು 0 - 1 ಅಂದರೆ -4i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಆ್ಯಂಡ್ ದಿಸ್ ಈಸ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ. ಈಗ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂದರೆ ಹಾಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಹಾಗಾಗಿ ಫಸ್ಟಿಗೆ ನೀವು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ನೋಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂದರೆ ರೂಟ್ ಆಫ್
minus 4 square 16 plus 2 square 4 plus minus 1 square 1, that's equal to root of 21. ಹಾಗಾಗಿ area of the triangle is equal to half into magnitude of a cross b, that's equal to half root of 21 square units. Next question, let vector a comma vector b and vector c be the three vectors such that magnitude of a is equal to 3, magnitude of b is equal to 4 and magnitude of c is equal to 5, and each one of them being perpendicular to the sum of the other two. Find the magnitude of vector a plus vector b plus vector c. ಇಲ್ಲಿ each of them is perpendicular to the sum of the other two vectors ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಫಸ್ಟ್ಗೆ magnitude of vector 3, magnitude of vector b is equal to 4, magnitude of vector c is equal to 5 ಮತ್ತು a dot b plus c is equal to 0. ಯಾಕಂದರೆ vector a is perpendicular to vector b plus vector c, each one of them being perpendicular to the sum of the other two. ಹಾಗೆಯೇ b dot c plus a is equal to 0 ಮತ್ತು c dot a plus b is equal to 0 ಆಗುತ್ತೆ. ಈಗ ನಾವು magnitude of a plus b plus c ನೋಡೋದಕ್ಕೆ a plus b plus c dot a plus b plus c ಅಂತ ಹೇಳಿದ್ರೆ magnitude of a plus b plus c whole square. magnitude of a plus b plus c whole square ಅಂದರೆ ಏನಾಗುತ್ತೆ a plus b plus c dot a plus b plus c. ಯಾಕಂದರೆ a dot a ಅಂದರೆ magnitude of a square ಅಂತ ನಿಮಗೆ ಗೊತ್ತಿದೆ. ಇದನ್ನು ಡಾಟ್ ಪ್ರಾಡಕ್ಟ್ ನೋಡುವ, ಟೋಟಲ್ 9 ಟರ್ಮ್ಸ್ ಬರುತ್ತೆ. ಒಂದು a ಡಾಟ್ a ಪ್ಲಸ್ a ಡಾಟ್ b ಪ್ಲಸ್ a ಡಾಟ್ c ಪ್ಲಸ್ b ಡಾಟ್ a ಪ್ಲಸ್ b ಡಾಟ್ b ಪ್ಲಸ್ b ಡಾಟ್ c ಪ್ಲಸ್ c ಡಾಟ್ a ಪ್ಲಸ್ c ಡಾಟ್ b ಪ್ಲಸ್ c ಡಾಟ್ c. ಈಗ a ಡಾಟ್ a ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಅಂತ ಗೊತ್ತಿದೆ. ಇದನ್ನು ಈ ಥರ ಬರೀಬೋದು ನೋಡಿ, a ಡಾಟ್ a ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಮತ್ತು a ಡಾಟ್ b ಪ್ಲಸ್ a ಡಾಟ್ c ಅಲ್ಲಿ a ಕಾಮನ್ ತಗೊಂಡ್ರೆ a ಡಾಟ್ b ಪ್ಲಸ್ c ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಪ್ಲಸ್ a ಡಾಟ್ b ಪ್ಲಸ್ c. ಹಾಗೆಯೇ b ಡಾಟ್ b ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಮತ್ತು b ಡಾಟ್ a ಪ್ಲಸ್ b ಡಾಟ್ c ಅಲ್ಲಿ b ಕಾಮನ್ ತಗೊಂಡ್ರೆ b ಇಂಟು a ಪ್ಲಸ್ c. ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಪ್ಲಸ್ b ಡಾಟ್ a ಪ್ಲಸ್ c. ನೆಕ್ಸ್ಟ್ ಪ್ಲಸ್ ಸಿ ಡಾಟ್ ಸಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್, ಸಿ ಡಾಟ್ ಬಿ ಪ್ಲಸ್ ಸಿ ಡಾಟ್ ಎ, ಸಿ ಡಾಟ್ ಎ ಪ್ಲಸ್ ಬಿ ಆಗುತ್ತೆ. ದಟ್ಸ್ ಈಕ್ವಲ್ ಟು ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಪ್ಲಸ್ ಸಿ ಡಾಟ್ ಎ ಪ್ಲಸ್ ಬಿ. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಗೊತ್ತಿದೆ, ಮತ್ತು ಎ ಡಾಟ್ ಬಿ ಪ್ಲಸ್ ಸಿ, ಬಿ ಡಾಟ್ ಎ ಪ್ಲಸ್ ಸಿ, ಸಿ ಡಾಟ್ ಎ ಪ್ಲಸ್ ಬಿ ಸಹ ಗೊತ್ತಿದೆ. ಇದೆಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ 3, ಹಾಗೆ 9 ಪ್ಲಸ್ 0 ಪ್ಲಸ್ 16 ಪ್ಲಸ್ 0 ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಅಂದರೆ 5 ಇದೆ, ಹಾಗಾಗಿ 25 ಪ್ಲಸ್ 0. ಸಮ್ ಆಫ್ ದಿಸ್ ಇಸ್ ಈಕ್ವಲ್ ಟು 50. ಹಾಗಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 50. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ರೂಟ್ 50. ದಟ್ಸ್ ಈಕ್ವಲ್ ಟು 5 ರೂಟ್ 2. ಇದಾದ ನಂತರ ಇನ್ನೊಂದು ಕ್ವಶನನ್ನು ಸಾಲ್ವ್ ಮಾಡುವ. ಅಲ್ಲಿ ಏನಿದೆ ಅಂದರೆ ಫೈಂಡ್ ದಿ ಸೈನ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ದಿ ವೆಕ್ಟರ್ ಎ ಇಸ್ ಈಕ್ವಲ್ ಟು I cap plus 2j cap plus 2k cap and vector b is equal to 2j cap plus 6k cap plus 3i cap. ಈಗ to find the sine of the angle between two vectors, ಫಾರ್ಮುಲಾ ಇದೆ ನಿಮಗೆ. sin theta is equal to magnitude of a cross b divided by magnitude of a into magnitude of b. ಹಾಗಾಗಿ ಇಲ್ಲಿ ಏನು ಮಾಡಬೇಕಂದ್ರೆ ನಾವು a cross b ಅನ್ನು ಫಸ್ಟಿಗೆ ನೋಡಬೇಕು. ವೆಕ್ಟರ್ a is equal to I cap plus 2j cap plus 2k cap. ವೆಕ್ಟರ್ ಬಿ ಅನ್ನು ರೀಅರೇಂಜ್ ಮಾಡ್ಕೋಬೇಕು, ಯಾಕಂದರೆ ಇಲ್ಲಿ 2j ಕ್ಯಾಪ್ ಫಸ್ಟಿಗಿದೆ. ಹಾಗಾಗಿ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 2j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಪ್ಲಸ್ 3i ಕ್ಯಾಪನ್ನು 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಅಂತ ಬರ್ಕೋಬೇಕು. ಈಗ ನೆಕ್ಸ್ಟ್ ಎ ಕ್ರಾಸ್ ಬಿ ನೋಡುವ. ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಫಸ್ಟ್ ರೋ ಅಲ್ಲಿ, 1 2 2 ಸೆಕೆಂಡ್ ರೋ ಅಲ್ಲಿ, 3 2 6 ಥರ್ಡ್ ರೋ ಅಲ್ಲಿ. ಇದನ್ನು ಎಕ್ಸ್ಪಾಂಡ್ ಮಾಡಿದರೆ ಐ ಇಂಟು 12 ಮೈನಸ್ 4 minus j into 6 minus 6 plus k into 2 minus 6. Simplify ಮಾಡಿದರೆ a cross b is equal to 8i cap plus 0j cap minus 4k cap. What is the magnitude of a cross b? Root of 64 plus 0 plus minus 4 square ಅಂದರೆ 16. That's equal to root 80.
What is magnitude of vector A? Magnitude of vector A is equal to root of 1 plus 4 plus 4, that is equal to root 9 is equal to 3. Magnitude of vector B is equal to root of 9 plus 4 plus 36, that is equal to root 49. ಯಾಕಂದರೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಕೊಟ್ಟಿದ್ದಾರೆ, ಅದನ್ನು ನೋಡಿ ಇಲ್ಲಿ ಬರೆದಿರೋದು. ಹಾಗಾಗಿ ಆ್ಯಂಗಲ್ ಬಿಟ್ವೀನ್ ದಿ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಥೀಟಾ ಆಗಿದ್ದರೆ sin theta is equal to magnitude of A cross B divided by magnitude of A into magnitude of B. Magnitude of A cross B ಅಂದರೆ 4 root 5 divided by 3 into 7. Sin theta is equal to 4 root 5 divided by 3 into 7, that's equal to 4 root 5 divided by 21. Next question, find the area of the parallelogram whose adjacent sides are given by the vector A is equal to 3i cap plus j cap plus 4k cap and B is equal to I cap minus j cap plus k cap. ಈಗ ಏರಿಯಾ ಆಫ್ ದಿ ವೆಕ್ಟರ್ ಅಂದರೆ ಡೈರೆಕ್ಟ್ ಆಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಫಾರ್ಮುಲೆ. ಹಾಗಾಗಿ ಎ ಕ್ರಾಸ್ ಬಿ ಅನ್ನು ನೋಡೋಣ. ವೆಕ್ಟರ್ ಎ ಇಸ್ ಈಕ್ವಲ್ ಟು 3i cap plus j cap plus 4k cap and vector b is equal to I cap minus j cap plus k cap. To find the area of the parallelogram with the adjacent sides vector a and vector b, first find a cross b. A cross b ಅಂದ್ರೆ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ ಫಸ್ಟ್ ರೋಲಿ 3 1 4 components of the vector A, ನಂತರ 1 minus 1 1 components of vector B. and ಇದನ್ನ ನೋಡೋದು ಹೇಗೆ, I cap into 1 plus 4 minus j cap into 3 minus 4 plus k cap into minus 3 minus 1, that's equal to 5 I cap plus j cap minus 4 k cap. That is magnitude of vector A cross B is equal to square root of 5 square plus 1 square plus 4 square, and the 4 square ಅಂದರೆ 16 plus 1 17 plus 25 ಅಂದರೆ root 42 ಆಗುತ್ತೆ. ದಿಸ್ ಇಸ್ ದಿ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದಿಷ್ಟರಲ್ಲಿ ನಿಮಗೆ ಹೆಚ್ಚಾಗಿ 1-3 ಮಾರ್ಕ್ನ ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರ್ಬೋದು. ಥ್ಯಾಂಕ್ ಯು.